ಒಂದು ಗಾದೆ ಇದೆ, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಹೇಳ್ತೀನಿ. ಕಲ್ತಿರೋ ವಿದ್ಯೆನ ಬಿಡೋದು, ರಾತ್ರಿ ಕಣ್ ಬಾವಿಗೆ ಹಗಲು ಬೀಳೋದು ಎರಡೂ ಒಂದೇ. ನನ್ನ ಲೈಫಲ್ಲಿ ಹಾಗೆ ಆಗ್ತಿರೋದು. ಬಟ್ ನಾನು ನನ್ನ ಜಾಬ್ನ ಬಿಟ್ಟಿಲ್ಲ, ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡಿಲ್ಲ, ಜಸ್ಟ್ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ. ತುಂಬ ಜನ ಅನ್ಕೋತಿರ್ತಾರೆ, ಏನು ಇವಳು ಕಲ್ತಿರೋ ವಿದ್ಯೆ ಬಿಟ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ದಾಳಲ್ಲ ಅದು ಇದು ಅಂದ್ಕೊಂಡು ಅಂದ್ಬಿಟ್ಟು. ಇಲ್ಲಿ ಮೇನ್ ರೀಸನ್ ಏನಪ್ಪಾ ಅಂದರೆ, ಒಂದು ಕಂಫರ್ಟ್ ಝೋನ್ ಏನಿದೆ ಅದರಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಫಸ್ಟ್ ಒಂದು ಜವಾಬ್ದಾರಿ ಇತ್ತು, ನೋಡ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಎಲ್ಲ ಇದ್ರು. ಇವಾಗ ಅಪ್ಪ ಇಲ್ಲದೆ ಇರೋದ್ರಿಂದ ನನ್ನ ಒಂದು ಜವಾಬ್ದಾರಿ ಡಬಲ್ ಆಗಿರೋದ್ರಿಂದ ಸೊ ಈ ಒಂದು ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬರಕ್ ಆಗ್ತಾ ಇಲ್ಲ. ನೈಟ್ ಸ್ಟೇ ಆಗೋದಿರ್ಬೋದು, ಪಿಕಪ್ ಡ್ರಾಪ್ ಇರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ರಿಸ್ಕ್ ತಗೊಂಡು ಯಾಕೆ ಸ್ವಲ್ಪ ಇದು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ನಾನೇ ಬ್ರೇಕ್ ತಗೊಂಡಿದ್ದೀನಿ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀನಿ ಅಂತೇಳಿ. ಸೊ ಮೀಟ್ ಮಾಡಿ ನನ್ನ ಬ್ರೈಡ್ ಸುಷ್ಮಿತಾ ಅಂತೇಳಿ, ಇವರ ಎಂಗೇಜ್ಮೆಂಟ್ ಮೇಕಪ್ ಕೂಡ ನಾನೇ ಮಾಡಿಕೊಟ್ಟಿದ್ದೆ. ಆ್ಯಂಡ್ ತುಂಬ ಇಷ್ಟಪಟ್ಟು ಇವಾಗ ಮದುವೆಗೂ ಕೂಡ ನನ್ನೇ ಬುಕ್ ಮಾಡ್ಕೊಂಡಿದ್ದಾರೆ. ಮೇನ್ ರೀಸನ್ ಅಂದರೆ ಒನ್ ಡೇ ಮೇಕಪ್ ಆಗಿರೋದ್ರಿಂದ ನಾನು ಬರೋದಕ್ಕೆ ಈಸಿ ಆಯಿತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಇವ್ರ ಕಡೆಯವರೇ ನನ್ನ ಪಿಕಪ್ ಕೂಡ ಮಾಡಿದರು. ಸೊ ಹಾಗಾಗಿ ಸ್ವಲ್ಪ ಏನು ರಿಸ್ಕ್ ಆಗಲಿಲ್ಲ ಬರೋದಕ್ಕೆ ಮಾಡೋದಕ್ಕೆ ಆಗಲಿ. ಸೊ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಮೇಕಪ್ನ ಕೇಳಿದರು. ಸೊ ಕಮೆಂಟ್ ಮಾಡಿ ತಿಳಿಸಿ ಅವರ ಮೇಕಪ್ ಲುಕ್ ಹೇಗೆ ಬಂದಿದೆ, ಹಾಗೆ ನನ್ನ ಬ್ರೈಡ್ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಮುಹೂರ್ತ ಲುಕ್ ಎಲ್ಲ ಮುಗಿದು ಸ್ವಲ್ಪ ಫೋಟೋಶೂಟ್ ವಿಡಿಯೋ ಶೂಟ್ ಎಲ್ಲ ತಗೊಂಡು ಕಳಿಸಿದ್ವಿ. ನೆಕ್ಸ್ಟು ರಿಸೆಪ್ಷನ್ಗೆ ಬರಬೇಕು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಹೊರಗಡೆ ಇನ್ನು ಟೈಮ್ ಇರೋದ್ರಿಂದ ಅವ್ರಿಗೆ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು, ವಿಡಿಯೋ ಶೂಟ್ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ತಗೊಂಡು ಬರೋಣ ಹೊರಗಡೆಲಿ ಅಂತ ಹೇಳ್ಬಿಟ್ಟು ಹೋದೆ. ಸೊ ಗೊತ್ತಿರುತ್ತೆ ಕ್ಯಾಮ್ರಾಮನ್ಗಳು ನಮ್ಗಳಿಗೆ ಫೋಟೋಸ್ ತೆಗಿಯೋಕ್ಕೆ ಬಿಡೋದಿಲ್ಲ. ಸೊ ಅವರೇ ತೆಗಿತಾಯಿದ್ರು. ನಾನು ಸ್ವಲ್ಪ ಅದೇ ಗ್ಯಾಪಲ್ಲಿ ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡು ಬಂದೆ. ಅದಾದಮೇಲೆ ಮುಹೂರ್ತ ಎಲ್ಲ ಮುಗಿಸಿ ಬಂದರು. ಸ್ವಲ್ಪನೇ ಟೈಮ್ ಇದ್ದಿದ್ದರಿಂದ ಕ್ವಿಕ್ಕಾಗಿ ಚೇಂಜ್ ಮಾಡಿ, ಅಂದರೆ ಅದೇ ಹೇರ್ ಸ್ಟೈಲ್ಗೆ ಕರ್ಲಿ ಹೇರ್ ಸ್ಟೈಲ್ ಕೇಳಿದರು ರಿಸೆಪ್ಷನ್ಗೆ. ಸೊ ಅದನ್ನು ಸ್ವಲ್ಪ ಹಾಗೆ ಮಾಡಿಬಿಟ್ಟು ಟಚಪ್ ಕೊಟ್ಬಿಟ್ಟು ಸ್ಯಾರಿ ವೇರ್ ಮಾಡಿ ಕಳಿಸ್ದೆ. ಸೊ ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.